ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಚರ್ಚೆ ಆಗಲಿ ಅಂತ ಸಚಿವ ಬಿ ನಾಗೇಂದ್ರ ಹೇಳಿದ್ದಾರೆ. ಸದನದಲ್ಲಿ ಬಿಜೆಪಿಯವರು ಚರ್ಚೆಗೆ ಬರ್ತಾ ಇಲ್ಲ ಯಾಕೆ ಅಂತ ನಾಗೇಂದ್ರ ಪ್ರಶ್ನಿಸಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ನಾಗೇಂದ್ರ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ಕಾರಣ ಕೊಡಿ. ಚರ್ಚೆ ಆದರೆ ಅವ್ರು ಹೇಳಿದ್ದು ಸುಳ್ಳು ಅಂತ ಗೊತ್ತಾಗುತ್ತೆ. ಕೇಂದ್ರದ ಮಂತ್ರಿಗಳ ಮೇಲೆ ಕೇಸ್ಗಳಿಲ್ವಾ ಅಂತ ನಾಗೇಂದ್ರ ಪ್ರಶ್ನಿಸಿದ್ದಾರೆ. ಅಸ್ಸಾಂ, ಪಶ್ಚಿಮ ಬಂಗಾಳ ಸಿಎಂಗಳ ಮೇಲೂ ಆರೋಪಗಳಿವೆ. ಅವರ ರಾಜೀನಾಮೆ ಪಡೆದು ನನ್ನ ರಾಜೀನಾಮೆ ಕೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ನಮ್ಮ ದೇಶದ ಎಷ್ಟು ಜನದ ಮೇಲೆ ಬೇಲ್ ಪಡ್ಕೊಂಡು ಇವತ್ತು ಬಂದಿದ್ದಾರೆ ಹೇಳಿ? ಕೇಂದ್ರ ಮಂತ್ರಿಗಳ ಮೇಲೆ ಎಷ್ಟು ಜನದ ಮೇಲೆ ಇದೆ? ಇವತ್ತು BJP ಆಡಳಿತ ಪಕ್ಷದಲ್ಲಿರುವಂಥ ಎಷ್ಟು MLAಗಳ ಮೇಲೆ, ಎಷ್ಟು MP ಗಳ ಮೇಲೆ, ಎಷ್ಟು ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಬೇಲ್ ಪಡ್ಕೊಂಡು ಅವರೆಲ್ಲರೂ ಕೂಡ ಇಲ್ಲನ? ಇವತ್ತು ಇದೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅವ್ರ ಮೇಲೆ 29 ಕೇಸ್ ಇದೆ, ಅವ್ರನ್ನ ಇಳಿಸ್ರಿ ಫಸ್ಟು. ಅದೇ ಅಸ್ಸಾಂ ಮುಖ್ಯಮಂತ್ರಿ ಆದಂಥ ಹೇಮಂತ ಬಿಸ್ವಾಸ್ ಅವ್ರ ಮೇಲೆ ಇದೆ, ಅವ್ರನ್ನ ಇಳಿಸ್ರಿ. ಅದಾದಮೇಲೆ ನಾಗೇಂದ್ರ ರಾಜೀನಾಮೆ ಪಡೀರಿ. ಅವ್ರಿಗೆ ನೈತಿಕತೆ ಹಕ್ಕೇ ಇಲ್ಲ ನನ್ನ ರಾಜೀನಾಮೆ ಕೇಳಲಿಕ್ಕೆ. ದೇಶದ ಎಷ್ಟು ಜನದ ಮೇಲೆ ಬೇಲ್ ಪಡ್ಕೊಂಡು ಇವತ್ತು ಬಂದಿದ್ದಾರೆ ಹೇಳಿ? ಮಾಜಿ ಸಚಿವ ಶ್ರೀರಾಮುಲು ಮೇಲೆ ಸಚಿವ ನಾಗೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ. ರಾಮುಲು 26 ಎಕರೆ ಜಮೀನನ್ನ ಗುಳುಂ ಮಾಡಿದ್ದಾರೆ. ರಾಮುಲು ಮೇಲೆ ಲೋಕಾಯುಕ್ತದಲ್ಲಿ ಸುಮೋಟೋ ಕೇಸ್ ಇದೆ. ನಮ್ಮ ಸರ್ಕಾರ ಅದೆಲ್ಲವನ್ನೂ ತನಿಖೆ ಮಾಡಿಸುತ್ತೆ ಅಂತ ವಿಧಾನಸೌಧದಲ್ಲಿ ನಾಗೇಂದ್ರ ಹೇಳಿದ್ದಾರೆ. ನಮ್ಮ ಮೇಲೆ ಇರುವಂಥವ್ರು ವೈಯಕ್ತಿಕ ಕೇಸ್ ಅಂತ ಹೇಳ್ತಾರೆ. ನಮ್ಮ ಮೇಲೂ ಕೂಡ ಇದೆ ಸ್ವಾಮಿ. 26 ಎಕರೆಯನ್ನು ತಾವು ನಮ್ಮ ಸರ್ಕಾರಿ ಜಾಗನ ಗುಳು ಮಾಡಿರೋದು ಕೂಡ ಗೊತ್ತಿದೆ. ಅದನ್ನ ಯಾವ ರೀತಿ ಮಾಡಿಸಿದೆ ಅಂತ ಹೇಳಿ ಅದನ್ನ ತನಿಖೆ ಮಾಡಿಸ್ತೀವಿ. ಲೋಕಾಯುಕ್ತದವರೇ ಸುಮೋಟೋ ಕೇಸ್ ಹಾಕಿ ಮಾಡಿದ್ದಾರೆ ತಮ್ಮ ಮೇಲೆ. ಅದನ್ನೆಲ್ಲ ಮತ್ತೊಂದು ದಿನ ಬೆಳಕು ಚೆಲ್ತೀವಿ ನಾವು. ಒಬ್ಬ ದಲಿತ, ನೀನು ಒಬ್ಬ ದಲಿತ ಇದೆ, ಇನ್ನೊಬ್ಬ ದಲಿತ ಬೆಳಿಬೇಕಾದ್ರೆ ತಾವು ಖುಷಿ ಪಡಬೇಕು. ಅದನ್ನು ಬಿಟ್ಟು ಹೊಟ್ಟೆ ಕಿಚ್ಚು ಹಾಕಿ ರಾಜಕೀಯ ಹಾಕಿ ನಿನ್ನ ಪಕ್ಷ ಬಂದಾಗ ನೀವು ಮಾಡಿಕೊಳ್ಳಿ ಸ್ವಾಮಿ, ನಾವು ಬೇಡ ಅಂತೀವ. ಒಳ್ಳೆ ಕೆಲಸ ಮಾಡಿ. ತಮ್ಮ ತಟ್ಟೆಯಲ್ಲಿನೇ ಹೆಗ್ಗಣ ಇಟ್ಕೊಂಡು ನೊಣನ ಹುಡುಕಕ್ಕೆ ಹೊಂಟಿರಲ್ಲ ಸ್ವಾಮಿ. ನಮ್ಮ ತಟ್ಟೆಯಲ್ಲಿರುವಂಥ ನೊಣನ ದಯಮಾಡಿ ತಾವು ಹೇಳ್ತೀನಿ, ಇವತ್ತು ಸದನ ನಡಿಬೇಕು, ಚರ್ಚೆಗೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದು, ನಾಗೇಂದ್ರ ಸಿಕ್ಕಾಕೊಂಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಹಣ ಅಕ್ರಮ ವರ್ಗಾವಣೆಗೆ ಯಾರು ಅನುಮತಿ ಕೊಟ್ಟರು? ವಾಲ್ಮೀಕಿ ನಿಗಮದ ಖಜಾನೆಯನ್ನ ಲೂಟಿ ಮಾಡಲಾಗಿದೆ. ದಲಿತರ ಹಣ ನುಂಗಲು ನಾವು ಬಿಡಲ್ಲ. ನಾಗೇಂದ್ರ ಬದಲು ಇನ್ನೊಬ್ಬ ST ಸಮುದಾಯದವರಿಗೆ ಸಚಿವ ಸ್ಥಾನ ಕೊಡಲಿ. ನಾಗೇಂದ್ರ ಮೇಲೆ ಆರೋಪದ ಬಗ್ಗೆ ಚಾರ್ಜ್ ಶೀಟ್ನಲ್ಲೇ ಇದೆ. ನಾಗೇಂದ್ರ ರಾಜೀನಾಮೆ ಬೇಗ ಪಡೆಯಿರಿ ಅಂತ ಸಿಎಂಗೆ ಅಶೋಕ್ ಒತ್ತಾಯಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ಜನಾರ್ದನ ರೆಡ್ಡಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಿಜವಾಗಲೂ ಈ ದೇಶಕ್ಕೆ ಭಗವದ್ಗೀತೆ ಗೌರವ ತರೋದಲ್ಲ. ಇಲ್ಲಿ ಪ್ರಮುಖವಾಗಿ ಹಂಗಾರೆ ಅವರದೇ ಇಲಾಖೆಯಲ್ಲಿ 187 ಕೋಟಿ ಹೋಗಿದ್ದಕ್ಕೆ ಅವ್ರ ಸಂಬಂಧಿಗಳ ಅಕೌಂಟ್ಗೆ ಹೋಗಿದೆ. ಆ ಸಂಬಂಧಿನೂ ಒಪ್ಕೊಂಡಿದ್ದಾರೆ. ನಾಗೇಂದ್ರನೇ ಕೊಟ್ಟಿರೋದು ಅಂತ CBI ಶಾಸೀಟಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಇಲಾಖೆ ಹಣ 600 ಅಕೌಂಟ್ಗೆ ಡಿವೈಡ್ ಆಗಕ್ಕೆ ಅಂದ್ರೆ ಮಂತ್ರಿ ಸಹಾಯ ಇಲ್ದಿರ ಹೆಂಗಾಗ್ತೈತೆ? ಇದು ಪ್ರೀ ಪ್ಲಾನಡ್ ಆಗಿ ಮಾಡಿರೋಂತ ಕಳ್ಳತನ. ಇದು 3 ಚಾರ್ಜ್ ಶೀಟ್ ಇದೆ, 3ರಲ್ಲೂ ಇವರೇ ಅಪರಾಧಿ. ED ಚಾರ್ಜ್ ಶೀಟ್ ಹಾಕಿದೆ, ಅದರಲ್ಲೂ ಇವರೇ ಅಪರಾಧಿ. ಆ ಅಧಿಕಾರಿ ಡೈರೆಕ್ಷನ್ ಕೊಟ್ಟವ್ರು ಯಾರು? ಈಗೆಲ್ಲ ಅಧಿಕಾರಿಗಳೆಲ್ಲ ಬಾಯ್ ಬಿಟ್ಟಿದ್ದಾರಲ್ಲ, ನಮಗೆ ದುಡ್ಡು ಎಲ್ಲಿಂದ ಎಲ್ಲಿಗೆ ಕಳಿಸ್ದೆ ಎಲ್ಲ ಡೀಟೇಲ್ ಬಂದಿದೆಯಲ್ಲ. ಈಗ ಇವರೇನೋ SIT ರಚನೆ ಮಾಡಿಬಿಟ್ಟು ಕ್ಲೀನ್ ಚಿಟ್ ತಗೊಂಬಿಟ್ರೆ ಉಳಿದಂತ 4 ಸಂಸ್ಥೆಗಳು ಕೊಡಬೇಕಲ್ಲ ಕ್ಲೀನ್ ಚಿಟ್. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ತಗೊಂಡು ಸೇರ್ಗಂಡ್ಲಿ, ನಮಗೇನು ಬೀಗ ಹೊಡೆದು ತಗೊಂಡೋಗಿರುವಂತ ಕೇಸ್ ಇದು. ಅದಕ್ಕೆ ನಾವು ಬಿಡ್ತಾ ಇಲ್ಲ. ಇದು STಗಳ ಹಣ, ಪರಿಶಿಷ್ಟರ ಹಣ, ದಲಿತರ ಹಣ ನುಂಗಕ್ಕೆ ಬಿಡಲ್ಲ. ಇದು ನಾಗೇಂದ್ರನ ಪ್ರಶ್ನೆ ಅಲ್ಲ. ನಾವು ನಾಗೇಂದ್ರ ವ್ಯಕ್ತಿ ಪ್ರಶ್ನೆ ಅಲ್ಲ, ದುಡ್ಡು ಲೂಟಿ ಮಾಡಿದವ್ರ ಪ್ರಶ್ನೆ ನಮ್ದು. ಈ ಹೋರಾಟ ನಾವೇ ಹೋರಾಟ ಮಾಡಿ ಅವ್ರನ್ನ ರಾಜೀನಾಮೆ ಕೊಡಿಸಿರೋದೇ ನಾವು. ಹಿಂದೆನೂ ಕೂಡ, ಇವಾಗೂ ರಾಜೀನಾಮೆ ಕೊಡಿಸೋದು ನಾವೇ. ಅವರು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡಂಗಿದ್ರೆ ನಾಗೇಂದ್ರನಿಂದ ರಾಜೀನಾಮೆ ತಗೊಂಡು ನಮಗೆ ಈ ಒಂದು ಬರದ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ನಾಗೇಂದ್ರ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ದಲಿತ ಮಂತ್ರಿ ಆಗಿದ್ದಕ್ಕೆ ಹೊಟ್ಟೆ ಕಿಚ್ಚು, ಅಥವಾ BJP ಪಕ್ಷದವರಿಗೆ ದಲಿತ ಮಂತ್ರಿ ಆಗಿರೋದಕ್ಕೆ ಹೊಟ್ಟೆ ಕಿಚ್ಚು ಅನ್ನೋದನ್ನ ಫಸ್ಟ್ ಅವ್ರು ಬಿಡಬೇಕು. ಕಾಂಗ್ರೆಸ್ ಪಕ್ಷ ಈ ವಿಷಯದಲ್ಲಿ ಸಾರ್ವಜನಿಕವಾಗಿ ಜನರ ಒಂದು ತೀರ್ಮಾನಗಳಿಗೆ ಅವ್ರಿಗೆ ಎಷ್ಟು ದೊಡ್ಡ ಹೊಡೆತ ಬೀಳುತ್ತೆ ಈ ವಿಷಯದಲ್ಲಿ, ಅದು ಮುಖ್ಯಮಂತ್ರಿಗಳು ಅವ್ರ ವಿವೇಚನೆಗೆ ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ನಮ್ಮ ಹೋರಾಟ ಅಂತೂ BJP ಪಕ್ಷ ನಾಗೇಂದ್ರ ಅವ್ರನ್ನ ವಜಾ ಮಾಡೋವರೆಗೂ ಹೋರಾಟ ಮಾಡಬೇಕಂತೇಳಿ ಪಕ್ಷ ತೀರ್ಮಾನ ಮಾಡಿದೆ. ಪಕ್ಷದಾದ್ಯಂತ ನಾವು ಹೋರಾಟ
ಸಚಿವ ಬಿ ನಾಗೇಂದ್ರ ಪರ ಕಾಂಗ್ರೆಸ್ ನಾಯಕರು ನಿಂತಿದ್ದಾರೆ. ನಾಗೇಂದ್ರ ಅವರು ಏನು ತಪ್ಪು ಮಾಡಿಲ್ಲ, ಸಿಐಡಿ ಕ್ಲೀನ್ ಚಿಟ್ ಕೊಟ್ಟಿದೆ, ಬೇರೆ ಖಜಾನೆಗೆ ಹಣ ಕೊಟ್ಟಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಿದೆ, ಹಣ ರಿಕವರಿ ಆಗ್ತಿದೆ, ನಾಗೇಂದ್ರ ಅವರ ಕಾರಣದಿಂದ ವರ್ಗಾವಣೆ ಆಗಿದೆ ಅಂತ ಸಾಬೀತಾಗಿದೆಯಾ ಅಂತ ವಿಪಕ್ಷಗಳಿಗೆ ಸಚಿವ ಶಿವಲಿಂಗೇಗೌಡ ಪ್ರಶ್ನೆ ಮಾಡಿದ್ದಾರೆ. ಈ ಹಣ ನಿಜವಾಗ್ಲೂ ವರ್ಗಾವಣೆ ಆಗಿದೆ ಅಂತೇಳಿ ಎಲ್ಲಾದರೂ ಒಂದು ಮೂಲದಲ್ಲಿ ಗೊತ್ತಾದರೆ ಅದ್ಯಾವತ್ತೂ ವಿಚಾರನ ತಗೊಂಡು ಅವ್ರನ್ನ ಬಲಿ ಕೊಡ್ತಕ್ಕಂಥದ್ದು, ಆ ದುಡ್ಡು ಯಾರ ತಿಂದಿದ್ರು ರಿಕವರಿ ಆಗಿದೆ, ಯಾರ್ಯಾರು ತಿಂದಿದ್ರು ಅವರೆಲ್ಲ ರಿಕವರಿ ಮಾಡಿದಾರಲ್ಲ. ಇವೆಲ್ಲ ತಪ್ಪು ಮಾಡಿರೋ ತಪ್ಪೇ. ಅವ್ರಿಗೆ ಯಾವೊಂದು ಮಾಡಿದಾನೆ ಅವನಿಗೆ ಕೊಟ್ಟಿದ್ದ ಶಿಕ್ಷೆ ಯಾರು ಬೇಡ. ಯಾರೋ ಕೆಲವು ಅಧಿಕಾರಿಗಳು ಲೂಟಿ ಮಾಡಿದ್ರು, ಸ್ವಲ್ಪ ಇವರು ಜವಾಬ್ದಾರಿಯಾಗ ನೋಡ್ಬೇಕಾಯ್ತು, ಇಲ್ಲ ಅಂತ ಹೇಳೋದಿಲ್ಲ. ಆ ಜವಾಬ್ದಾರಿ ಮಾಡಿದ್ದಕ್ಕೆ ಈಗ 2 ವರ್ಷ ಮಂತ್ರಿ ಬಿಟ್ಟು ಪಾಪ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಇವ್ರದ್ದೇನು ತಪ್ಪಿಲ್ಲ ಅಂತಕ್ಕಂಥದ್ದನ್ನು ಕೊಟ್ಟಾಗ ಮತ್ತು ಅವರನ್ನು ಸದನನ ಹಾಳು ಮಾಡಿ ಈ ರಾಜ್ಯದ ಜನತೆಗೆ ಇದು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಸಚಿವ ತಂಗಡಗಿ ಮಾತಾಡಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವ ಮಾತಿಲ್ಲ, ಬಿಜೆಪಿಯವರು ಬೇಕಂತಾನೆ ಟಾರ್ಗೆಟ್ ಮಾಡ್ತಿದ್ದಾರೆ, ಛಲವಾದಿ ನಾರಾಯಣಸ್ವಾಮಿ ಅವರ ಚೇರನ್ನು ಶುದ್ಧಿ ಮಾಡ್ತಾರೆ, ನಾಗೇಂದ್ರ ಪಾತ್ರದ ಬಗ್ಗೆ ದಾಖಲೆ ಇದ್ರೆ ಚರ್ಚೆ ಮಾಡೋಣ ಅಂತ ತಂಗಡಗಿ ಹೇಳಿದ್ದಾರೆ. ಅನ್ಸುತ್ತಾ ಇನ್ನೂ ತೂಸ್ತಿಸಿ ಹೋದ್ಮೇಲೆ ಹಿಂಗೆ ಹೋದ ಛಲವಾದಿ ನಾರಾಯಣ ಸ್ವಾಮಿ ಅವರು ಚೇರಿಗೂ ಹೋಮ ಹವನ ಮಾಡೋಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡಬೇಡಿ. ಈಗೇನು ಅವ್ರು ವಿಧಾನ ಪರಿಷತ್ನಾಗ ವಿರೋಧ ಪಕ್ಷದ ನಾಯಕರು ಚೇರಿಗೆ ಕುಂತಾರಲ್ಲ, ಮತ್ತೆ ಮುಂದಿನ ಸತೆ ಯಾರಾದರೂ ಬೇರೆ ವಿರೋಧ ಪಕ್ಷದ ನಾಯಕರು ಬಂದ್ರೆ ಅದಕ್ಕೆ ಆ ಚೇರಿಗೆ ಹೋಮ ಹವನ ಮಾಡ್ತಾರೆ. ಯಾಕಂದ್ರೆ ದಲಿತರು ಕುಂತಾರಲ್ಲ, ಅಲ್ಲಿ ಚರ್ಚೆ ಮಾಡಲಿ, ಕೊಡಲಿ. ಆ 2 ಹೌಸ್ನೊಳಗೆ ನೀವು ಕೊಡಿ. ನಾವು ನಾಗೇಂದ್ರ ರಾಜೀನಾಮೆ ವಿಚಾರದ ಚರ್ಚೆ ಮಾಡಬೇಕಾಗಿದೆ, ವಾಲ್ಮೀಕಿ ಹಗರಣದ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಅಂತ ಕೊಡಿ. ನಿಮ್ಮ ಹತ್ರ ಏನು ದಾಖಲಾತಿಗಳದಾವು, ಅವ್ರು ಮಾಡಿದಂಥ ತಪ್ಪುಗಳಿಗೆ ಏನು ದಾಖಲಾದವು? ಸಚಿವ ಬಿ ನಾಗೇಂದ್ರ ವಿಚಾರಕ್ಕೆ ಪರಿಷತ್ನಲ್ಲಿ ದೊಡ್ಡ ಗಲಾಟೆಯೇ ನಡೆದಿದೆ. ವಾಲ್ಮೀಕಿ ನಿಗಮದ ಹಣ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯಾಗಿದೆ. ಅದರ ಬಗ್ಗೆ ಚರ್ಚೆ ಆಗಬೇಕಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದರು. ಈ ವೇಳೆ ಉಪಮುಖ್ಯಮಂತ್ರಿ ಪರಮೇಶ್ವರ್, ನಾಗೇಂದ್ರ ಅವರ ರಾಜೀನಾಮೆ ಯಾಕೆ, ನಾಗೇಂದ್ರ ಮತ್ತೆ ಸಚಿವರು ಯಾಕಾದರೂ ಎಲ್ಲವನ್ನ ನಾವು ಉತ್ತರಿಸ್ತೇವೆ, ಈಗ ಬರದ ಬಗ್ಗೆ ಚರ್ಚಿಸೋಣ ಅಂತ ಪರಮೇಶ್ವರ್ ಹೇಳಿದರು. ಈ ವೇಳೆ ವಾಗ್ವಾದ ನಡೆದು ಕಪ್ಪು ಶಾಲು ಪ್ರದರ್ಶಿಸಿ ವಿಪಕ್ಷ ಸದಸ್ಯರು ಪ್ರತಿಭಟನೆ ಮಾಡಿದರು. ವಿಪಕ್ಷಗಳ ಧರಣಿ ನಡುವೆ ಪರಿಷತ್ಗೆ ಸಚಿವ ಬಿ ನಾಗೇಂದ್ರ ಆಗಮಿಸಿದ್ರು. ಈ ವೇಳೆ ವಿಪಕ್ಷಗಳನ್ನ ನೋಡಿ ಕೈ ಮುಗಿದು ನಿಂತಿದ್ರು ನಾಗೇಂದ್ರ ವಜಾ ಮಾಡುವಂತೆ ಒತ್ತಾಯಿಸಿ ನಾಗೇಂದ್ರ ಗೋ ಬ್ಯಾಕ್ ಅಂತ ವಿಪಕ್ಷ ಸದಸ್ಯರು ಘೋಷಣೆ ಕೂಗಿದ್ರು. ಈ ವೇಳೆ ವಿಪಕ್ಷಗಳಿಗೆ ಸಂವಿಧಾನದ ಪ್ರತಿ ತೋರಿಸಿದ್ರು ನಾಗೇಂದ್ರ. ಸಂವಿಧಾನ ರಕ್ಷಿಸಿ ನಾಗೇಂದ್ರ ಅವರನ್ನ ವಜಾ ಮಾಡಿ ಅಂತ ವಿಪಕ್ಷಗಳಿಂದ ಗದ್ದಲ ಉಂಟಾದ ಹಿನ್ನೆಲೆ ಪರಿಷತ್ ಕಲಾಪವನ್ನ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿತ್ತು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬೆಳಗಾವಿಯಲ್ಲಿ ಕಳೆದ 3 ದಿನಗಳಿಂದ ಬಿಜೆಪಿ ಜಿಲ್ಲಾ ಘಟಕದಿಂದ ಅಹೋರಾತ್ರಿ ಧರಣಿ ನಡೆಸಲಾಗ್ತಾ ಇದೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ಮಾಡಲಾಗ್ತಾ ಇದೆ. ಬೆಳಗಾವಿ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇವರ ಜೊತೆಗೆ ಮಾಜಿ ಶಾಸಕ ಸಂಜಯ್ ಪಾಟೀಲ್, ಅರವಿಂದ್ ಪಾಟೀಲ್ ಕೂಡ ಭಾಗಿಯಾಗಿದ್ದರು. ಸಚಿವ ನಾಗೇಂದ್ರ ಅವರನ್ನ ಸಂಪುಟದಲ್ಲಿ ವಜಾಕ್ಕೆ ಒತ್ತಾಯಿಸಿದರು. प्रॉब्लेम आहे इथं लगेच लक्ष्मी उद्या देता देता काय घोटाळा लागला ते सर्व लोकांना आम्हाला समजायला लागलंय. बंद करायची हे तुमची दुसरी स्कीम आहे. तिसरी तुमची आणि एक आहे कोल्हापूर ಪಿಟಿಸಿಎಲ್ ಕಾಯ್ದೆ ಪರಿಣಾಮಕಾರಿಯಾಗಿ ಜಾರಿ ಬಗ್ಗೆ ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯ ಜಕ್ಕಪ್ಪನವರು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಕಂದಾಯ ಸಚಿವ ಪರಮೇಶ್ವರ್, ರಾಜ್ಯದಲ್ಲಿ ಪಿಟಿಸಿಎಲ್ ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೇವೆ, ದಲಿತರ ಭೂ ಗ್ಯಾರಂಟಿ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದರು.
ಅನಾರೋಗ್ಯದಿಂದ ನಿಧನರಾಗಿರುವ ಮಾಜಿ ಸಚಿವ ಬಿಸಿ ನಾಗೇಶ್ಗೆ ಅಧಿವೇಶನದಲ್ಲಿ ಸಂತಾಪ ಸೂಚಿಸಲಾಗಿದೆ. ಪರಿಷತ್ ಹಾಗೂ ವಿಧಾನಸಭೆ ಕಲಾಪದ ವೇಳೆ ದಿವಂಗತ ಬಿಸಿ ನಾಗೇಶ್ ಅವರಿಗೆ ಶಾಸಕರು ಸಂತಾಪ ಸೂಚಿಸಿದರು. ಪರಿಷತ್ ಕಲಾಪದಲ್ಲಿ ನಾಗೇಶ್ ಅವರ ಕುರಿತು ಶಾಸಕರು ಭಾವನಾತ್ಮಕ ವಿಚಾರಗಳನ್ನು ಮೆಲುಕು ಹಾಕಿದರು. ಇದೇ ರೀತಿ ವಿಧಾನಸಭೆ ಕಲಾಪದಲ್ಲೂ ನಾಗೇಶ್ ಅವರನ್ನು ನೆನೆದು ಎಲ್ಲಾ ಪಕ್ಷದ ಶಾಸಕರು ಸಂತಾಪದ ಮಾತುಗಳನ್ನು ಆಡಿದರು. ನಾಗೇಶ್ ರವರು ಮಾಜಿ ಸಚಿವರಾಗಿದ್ದಂಥವರು, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರಾಗಿದ್ದಂಥವ್ರು, ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಕೆಲಸ ಮಾಡಿದಂಥವರು. ಅವರು ಚಿಕ್ಕಮಗಳೂರಿನವರು 1959 ಇಸ್ವಿಯಲ್ಲಿ ಜನ ಪಡೆದಂಥವರು. ಅವರು BJP ಪಕ್ಷದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಸದಸ್ಯರಾಗಿದ್ದು, ತಳಮಟ್ಟದ ರಾಜಕೀಯ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಂತರ ಉನ್ನತ ಹುದ್ದೆಗೆ ಏರಿದಂಥವರು. ಮತ್ತು ವ್ಯಕ್ತಿತ್ವದಲ್ಲಿ ಬಹಳ ಸಹೃದಿಗಳು, ಸರಳವಂತರು ಆಗಿದ್ದರು. ಎಲ್ಲರ ಜೊತೆಗೂ ಪ್ರೀತಿಯಿಂದ ಮಾತನಾಡಿಸೋಂಥವ್ರು ಆಗಿದ್ದರು. ಜನರ ಅಪಾರ ವಿಶ್ವಾಸ ಮತ್ತು ಪ್ರೀತಿನ ಗಳಿಸೋಂಥವ್ರು. ಆದರೆ ಇವತ್ತು ಅವ್ರು ನಮ್ಮನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಸದ್ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸರಳ ಸಜ್ಜನ ರಾಜಕಾರಣಿ ಡಾಕ್ಟರ್ ಶ್ರೀ BC ನಾಗೇಶ್ ಅವರು ದಿನಾಂಕ 18/8/2026 ನಿಧನ ಹೊಂದಿರುತ್ತಾರೆ. ಮಾಜಿ ಶಿಕ್ಷಣ ಸಚಿವ ತಿಪಟೂರು ಮಾಜಿ ಶಾಸಕ ಬಿಸಿ ನಾಗೇಶ್ ಅನಾರೋಗ್ಯದಿಂದ ವಿಧಿವಶರಾಗಿದ್ದು ಬೆಂಗಳೂರಿನ ಜಯನಗರದ ಮಗಳ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ತುಮಕೂರಿಗೆ ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗಲಾಗಿದ್ದು ಟೌನ್ ಹಾಲ್ ಬಳಿಯ ಅಂಬೇಡ್ಕರ್ ಪ್ರತಿಮೆ ಮುಂದೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ವೀರೇಶಾನಂದ ಸ್ವಾಮೀಜಿ, ಶಾಸಕ ಜ್ಯೋತಿ ಗಣೇಶ್, ಮಾಜಿ ಶಾಸಕ ರಫೀಕ್ ಅಹಮದ್, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ, ಮಾಜಿ ಸಂಸದ ಮುದ್ದಹನುಮೇಗೌಡ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಇವತ್ತು ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆ ಹಿನ್ನೆಲೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣಿಸಿದ್ದಾರೆ. ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳಿದ್ರು ಉಭಯ ನಾಯಕರು. ಮಧ್ಯಾಹ್ನ 3 ಗಂಟೆಗೆ ನಡೆಯುವ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಪಾಲ್ಗೊಳ್ಳಲಿದ್ದಾರೆ. ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಕಿಡಿಕಾರಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡುತ್ತಿದೆ ಅಂತ ಕುಮಾರ್ ಬಂಗಾರಪ್ಪ ಆರೋಪಿಸಿದ್ದಾರೆ. ಶಿಕಾರಿಪುರದಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ಕಾರಣದಿಂದ ವಿಜಯೇಂದ್ರ ಗೆದ್ದಿದ್ದಾರೆ. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ರಾಘವೇಂದ್ರ ಡಮ್ಮಿ ಕ್ಯಾಂಡಿಡೇಟ್ ವಿರುದ್ಧ ಜಯಗಳಿಸಿದ್ರು. ಸೊರಬದಲ್ಲಿ ಬಿಜೆಪಿ ಹಾಳಾಗಿರೋದಕ್ಕೆ ವಿಜಯೇಂದ್ರ ಮತ್ತು ರಾಘವೇಂದ್ರ ನೇರ ಕಾರಣ ಅಂತ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಸೊರಬದಲ್ಲಿ 10 ವರ್ಷದಿಂದಲೂ ಇದೇ ಪರಿಸ್ಥಿತಿ ಇದೆ ಅಂತ ಹೇಳಿದ್ರು. 10 ವರ್ಷದಿಂದ ಪರಿಸ್ಥಿತಿ ಇಟ್ಟವ್ರು ಯಾರು ಅಂತ ಹೇಳಿಲ್ವೇ? ಯಾಕಂದ್ರೆ 10 ವರ್ಷದಿಂದ ನಾನು ಇದ್ದೀನಿ ಅಂತ ಹೇಳಿದ್ರು. 10 ವರ್ಷದಿಂದಲೂ ಸೊರಬದಲ್ಲಿ ಇದೇ ಪರಿಸ್ಥಿತಿ ಅಂತ ಹೇಳಿದ್ರು. ಯಾರು ರಾಜ್ಯಾಧ್ಯಕ್ಷರಾಗಿರೋರು ಬಿಜೆಪಿ ಮಾಡಿದ್ಯಾರು? ಇದನ್ನ ಇಟ್ಕೊಂಡು ಓಡಾಡಿಸ್ಬೇಕು, ಸೊರಬ ತಾಲೂಕಿನ ರಾಜಕಾರಣ ಹಾಳು ಮಾಡ್ಬೇಕು, ಇದನ್ನ ಕುಲಿಗಡಿಸ್ಬೇಕು, ಶಿವಮೊಗ್ಗ ಜಿಲ್ಲೆ ಇದು ಮಾಡ್ಬೇಕು. ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕ್ಯಾಂಡಿಡೇಟ್ ಹಚ್ಕೊಳಕ್ಕಾಗತ್ತೆ. ಇಲ್ಲಿ ಸೊರಬ ತಾಲೂಕಿನಲ್ಲಿ ಗುಂಪು ಕಟ್ಟಬಿಟ್ಟು ಇದನ್ನ ಹಾಳು ಮಾಡ್ಬೇಕು ಅನ್ನೋ ಯೋಜನೆಗಳನ್ನ ಮಾಡಿದಾಗ ಅದಕ್ಕೆ ಉತ್ತರ ಕೊಡುವಂತ ಕಾಲ ಬರ್ತದೆ. ಬಂದಾಗ ಅವೆಲ್ಲವೂ ಕೂಡ ಸರಿ ಮಾಡ್ಕೊಂಡು ಬೆಂಗಳೂರಿನ ಹೆಜ್ಜಾಲದಲ್ಲಿ ನಕಲಿ ಮೆಡಿಸಿನ್ ಸೀಸ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ UT ಖಾದರ್ ಮಾಹಿತಿ ನೀಡಿದ್ದಾರೆ. 5 ಕೋಟಿ ಮೌಲ್ಯದ ನಕಲಿ ಮೆಡಿಸಿನ್ ಸೀಸ್ ಆಗಿದೆ. ಪ್ರಶಾಂತ್ ಎಂಬಾತ ನಕಲಿ ಮೆಡಿಸಿನ್ ಮಾರ್ತಾ ಇದ್ದ. ಮಾಹಿತಿ ಬಂದ ತಕ್ಷಣ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ICUನಲ್ಲಿ ಬಳಸುವ ಔಷಧಿ ಕೂಡ ನಕಲಿ ಮಾಡಿದ್ದಾರೆ. ದುಬೈನಲ್ಲಿರುವ ಪ್ರಶಾಂತ್ಗೆ ಲೀಸ್ಗೆ ಕೊಟ್ಟಿದ್ದಾರೆ. ಪ್ರಭುದೇವ್ ಎಂಬಾತ ಅಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಬೇರೆ ರಾಜ್ಯಗಳಿಂದ ನಕಲಿ ಔಷಧಿ ತರ್ತಾ ಇದ್ರು. ಇಲ್ಲಿಗೆ ತಂದು ಮಲ್ಟಿ ನ್ಯಾಷನಲ್ ಕಂಪನಿಗಳ ಲೇಬಲ್ ಹಾಕಿದ್ದಾರೆ. ಈ ಸಂಬಂಧ ತನಿಖೆ ನಡೀತಾ ಇದೆ ಅಂತ ಸಚಿವ UT ಖಾದರ್ ಹೇಳಿದ್ದಾರೆ. ಆ ಸ್ಪ್ಯೂರಸ್ ಡ್ರಗ್ಸ್ ನಕಲಿ ಔಷಧಿ ಯಾವುದಿದೆಯಾ ಆ ಘಟಕವನ್ನು ಪತ್ತೆ ಹಚ್ಚಲು ಮತ್ತು ಇದ್ದಂಥ ಔಷಧಿಗಳನ್ನು ವಶಪಡಿಸಲು ತಮ್ಮಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಸುಮಾರು 5 ಕೋಟಿ ರೂಪಾಯಿ ತನಕ ಇವತ್ತು ಒಂದು ದಿವಸ ನಮಗೆ ಸಿಗಬೇಕಾದ ನಕಲಿ ಔಷಧವು ಆ ಒಂದು ದಿವಸದಲ್ಲಿ ಅದು ಬಂದು ಹೋಗುವಾಗ ಎಷ್ಟು ಕೋಟಿ ರೂಪಾಯಿಯಷ್ಟು ಔಷಧಗಳು ಈ ಜನರ ಮಧ್ಯೆ ಇವತ್ತು ನಕಲಿ ಔಷಧ ಹೋಗಿದೆ ಅಂತ ಹೇಳಿ ನಾವು ಚಿಂತಿತರಾಗುವಂಥ ವಿಚಾರ ಇವತ್ತು ಆಗಿದೆ. ಇದೊಂದು ಫಾರ್ಮ್ ಹೌಸಿನಲ್ಲಿ ಬಹುಶಃ ಸಿದ್ಧ ಎಂಬ ಮಾಲೀಕರ ಫಾರ್ಮ್ ಹೌಸ್ ಸಿದ್ದಯ್ಯ ಅವರು ದುಬೈಯಲ್ಲಿರುವಂಥ ಪ್ರಶಾಂತ್ ಅಂತೊಬ್ಬರಿಗೆ ಇದನ್ನು ಕೊಟ್ಟಿರ್ತಾರೆ ಲೀಸಿನಲ್ಲಿ. ಪ್ರಶಾಂತ್ ಅವರ ಸಂಬಂಧಿಕ ಇಲ್ಲಿ ತೇಜಸ್ ಅಂತೇಳಿ ಅದನ್ನು ಇಲ್ಲಿ ನಡೆಸ್ತಾ ಇದ್ದಾನೆ, ಆಪರೇಟ್ ಮಾಡಿ.
ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧ ದಂಧೆ ಪ್ರಕರಣದ ಬಗ್ಗೆ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಮಾಹಿತಿ ಕೊಟ್ಟಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ನಮ್ಮ ತಂಡ ದಾಳಿ ಮಾಡಿತ್ತು. ಹೈ ಡೋಸ್ ಔಷಧಿಗಳ ರೀಪ್ಯಾಕೇಜ್ ನಡೆಸಲಾಗ್ತಾ ಇತ್ತು. ಪರಿಶೀಲನೆ ವೇಳೆ ಅವಧಿ ಮುಗಿದ ಔಷಧಿ ಪತ್ತೆಯಾಗಿದೆ. ಕ್ಯಾನ್ಸರ್, ಐಸಿಯು ರೋಗಿಗಳಿಗೆ ಬಳಸ್ತಾ ಇದ್ದ ಔಷಧಿಗಳನ್ನು ನಕಲು ಮಾಡಲಾಗ್ತಾ ಇತ್ತು. 4.5 ಕೋಟಿ ಮೌಲ್ಯದ ಔಷಧಿಗಳನ್ನು ಜಪ್ತಿ ಮಾಡಿ ಒಬ್ಬನ ಬಂಧನ ಆಗಿದೆ. ಇಬ್ಬರನ್ನ ವಶಕ್ಕೆ ಪಡೆದಿದ್ದೇವೆ ಅಂತ ಎಸ್ಪಿ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಇದು ಅವರು ಏನೋ ಒಂದು ಇಲ್ಲಿಗಲ್ ಆಕ್ಟಿವಿಟಿ ನಡೀತಿರೋದು ಕಂಡು ಬರುತ್ತದೆ. ಬಟ್ ಇದು ಮೆಡಿಸಿನ್ಗೆ ಸಂಬಂಧಪಟ್ಟಿದಂತೆ ಒಂದು ಇಲ್ಲಿಗಲ್ ಆಕ್ಟಿವಿಟಿ ಆಯ್ತಂದ್ರೆ ನಾವು ಇಮಿಡಿಯೇಟ್ ಡ್ರಗ್ ಕಂಟ್ರೋಲ್ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಅವರು ಬಂದು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಇಬ್ಬರು ಜೊತೆಯಾಗಿ ಎಲ್ಲ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಇದು ಒಂದು ವ್ಯವಸ್ಥಿತವಾದ ಒಂದು ಇಲ್ಲಿಗಲ್ ಜಾಲ ಅಂತ ನಮಗೆ ಗೊತ್ತಾಗುತ್ತೆ. ಡ್ರಗ್ ಕಂಟ್ರೋಲರ್ ಅವ್ರು ಮಾಹಿತಿ ಕೊಡ್ತಾರೆ. ಬೆಂಗಳೂರಲ್ಲಿ ನಕಲಿ ಮೆಡಿಸಿನ್ ದಂಧೆಯಲ್ಲಿ ಇನ್ನಷ್ಟು ವ್ಯಕ್ತಿಗಳು, ಸಂಸ್ಥೆಗಳು ಭಾಗಿಯಾಗಿರುವ ಸಾಧ್ಯತೆ ಇದೆ. ಸಂಬಂಧಪಟ್ಟವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಸೀಸ್ ಆದ ಔಷಧಿಗಳನ್ನು ಪರೀಕ್ಷೆಗಾಗಿ ಲ್ಯಾಬ್ಗೆ ರವಾನಿಸಲಾಗಿದೆ. ವರದಿ ಬಂದ ತಕ್ಷಣ ಔಷಧಿ ಮತ್ತು ಆರೋಗ್ಯ ಸುರಕ್ಷತಾ ಕಾನೂನುಗಳ ಅಡಿ ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ನಕಲಿ ಔಷಧ ಜಾಲಕ್ಕೆ ಕ್ಯಾನ್ಸರ್ ರೋಗಿಗಳೇ ಟಾರ್ಗೆಟ್ ಆಗಿದ್ರು ಅನ್ನೋ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ. ಕ್ಯಾನ್ಸರ್ ಔಷಧದ ಹೆಸರಿನಲ್ಲಿ ಭಾರೀ ವಂಚನೆ ಶಂಕೆ ವ್ಯಕ್ತವಾಗಿದೆ. ನಕಲಿ ಕ್ಯಾನ್ಸರ್ ಔಷಧದಿಂದ ಸಾವಿನ ಸರಣಿ ಆಗಿದೆಯಾ ಎಂಬ ಬಗ್ಗೆ ಸಮಗ್ರ ತನಿಖೆಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸೂಚನೆ ಕೊಟ್ಟಿದ್ದಾರೆ. ಹೊರ ರಾಜ್ಯದಲ್ಲಿ ಕಡಿಮೆ ಬೆಲೆಗೆ ಔಷಧಿಗಳನ್ನು ತಂದು ರಾಜ್ಯದಲ್ಲಿ ಹೆಚ್ಚಿನ ಬೆಲೆಗೆ ದಂಧೆಕೋರರು ಮಾರಾಟ ಮಾಡ್ತಾ ಇದ್ರು. ಇದಕ್ಕಾಗಿಯೇ ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ಕಡಿಮೆ ದರಕ್ಕೆ ಔಷಧಿಗಳನ್ನು ತರಿಸಿಕೊಳ್ತಾ ಇದ್ದಂತಹ ಆರೋಪಿಗಳು ಬಹುರಾಷ್ಟ್ರೀಯ ಕಂಪನಿಯ ಲೇಬಲ್ ಅಂಟಿಸಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇದ್ರು ಎನ್ನಲಾಗಿದೆ. ಬೆಂಗಳೂರಿನ ಚಿಕ್ಕಪೇಟೆ ಸೇರಿದಂತೆ ಹಲವೆಡೆ ಈ ನಕಲಿ ಔಷಧ ಮಾರಾಟ ಮಾಡಿರುವ ಬಗ್ಗೆ ಮಾಹಿತಿ ಇದೆ. ಚಾಮರಾಜನಗರದಲ್ಲಿ 3 ಎನ್ಕೌಂಟರ್ ಆಗಿತ್ತು. ಇದೀಗ ಜಿಲೆಟಿನ್ ಸ್ಫೋಟಕ ಬಳಸಿ ಅರಣ್ಯ ಇಲಾಖೆ 2 ಶಿಬಿರಗಳನ್ನು ದುಷ್ಕರ್ಮಿಗಳು ಸ್ಫೋಟಿಸಿದ್ದಾರೆ. ಕೊತ್ತನೂರು ವಲಯದ ಮಿಂಚಿನಾರೆ ಹಳ್ಳ ಶಿಬಿರ ಹಾಗೂ ಹೊಳೆ ಮುರಿದಟ್ಟಿ ಕಳ್ಳಬೇಟೆ ತಡೆ ಶಿಬಿರವನ್ನು ದುಷ್ಕರ್ಮಿಗಳು ಧ್ವಂಸ ಮಾಡಿದ್ದಾರೆ. ಈ ಸಂಬಂಧ ಎಸ್ಎಫ್ ಮರಿಸ್ವಾಮಿ ಪ್ರತಿಕ್ರಿಯಿಸಿದ್ದು, 3 ವಸತಿ ಗೃಹ, 1 ಜೀಪ್ಗೆ ಹಾನಿಯಾಗಿದೆ. ಕಳ್ಳಬೇಟೆಯಲ್ಲಿ ತೊಡಗಿರುವ ದುಷ್ಕರ್ಮಿಗಳಿಂದಲೇ ಇಂತಹ ಕೃತ್ಯ ನಡೆದಿರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಕಾವೇರಿ ವನ್ಯಧಾಮದಲ್ಲಿ ಕಳ್ಳಬೇಟೆ ಕ್ಯಾಂಪ್ಗಳನ್ನು ಸ್ಫೋಟಿಸಿರುವ ಘಟನೆ ಕುರಿತು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಎಲ್ಲಾ ಕಡೆ ಕ್ಯಾಂಪ್ಗಳಿರುತ್ತೆ. ಆ ದಿನ ರಾತ್ರಿ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಅದಕ್ಕಾಗಿ ಜಿಲೆಟಿನ್ ಉಪಯೋಗಿಸಿದ್ದಾರೆ ಅಂತ ನಮ್ಮ ಅಧಿಕಾರಿಗಳು ಹೇಳಿದ್ರು. ಸಾಕಷ್ಟು ಹಾನಿಯಾಗಿದೆ. ಬಿಲ್ಡಿಂಗ್ ಹಾಗೂ ಜೀಪ್, 4 ದ್ವಿಚಕ್ರ ವಾಹನಗಳನ್ನು ಹಾನಿ ಮಾಡಿದ್ದಾರೆ. ಈ ಬಗ್ಗೆ ಸೂಕ್ತ ತನಿಖೆ ಬಳಿಕ ಸತ್ಯ ಹೊರಬರಲಿದೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಬೇಟೆಗಾರರ ಎನ್ಕೌಂಟರ್ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇರುವ ತಮಿಳುನಾಡು ಸರ್ಕಾರದ ವಿರುದ್ಧ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸತ್ತವರು ತಮಿಳುನಾಡಿನವರು ಅಂತ ಅಲ್ಲಿನ ಸಿಎಂ ಟ್ವೀಟ್ ಮಾಡಿದ್ದಾರೆ. ತನಿಖೆ ಆದ್ಮೇಲೆ ಕಳ್ಳರೋ ಅಥವಾ ಅಮಾಯಕ ರೈತರೋ ಅಂತ ತಿಳಿಬೇಕು. ತನಿಖೆ ಬಳಿಕ ಅಮಾಯಕ ರೈತರು ಅಂತ ಗೊತ್ತಾದ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತೇವೆ. ಮೊದಲು ತಮಿಳುನಾಡಿನವರು ಅಮಾಯಕರು ಅಥವಾ ಬೇಟೆಗಾರರು ಅಂತ ತಿಳಿದುಕೊಳ್ಳಿ, ಆಮೇಲೆ ಏನು ಬೇಕೋ ಮಾಡಿಕೊಳ್ಳಲಿ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನೂರು ತಾಲೂಕಿನ ಲಾಸರದೊಡ್ಡಿ ಗ್ರಾಮಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ತಂಡ ಆಗಮಿಸಿದೆ. ಮೃತ ಕುಮಾರ್ ಮನೆಗೆ ಭೇಟಿ ಕೊಟ್ಟು ಘಟನೆ ಬಗ್ಗೆ ಕುಟುಂಬಸ್ಥರಿಂದ ಮಾಹಿತಿ ಸಂಗ್ರಹಿಸಿದರು. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ನೇತೃತ್ವದ ಸಮಿತಿಯಿಂದ ಎನ್ಕೌಂಟರ್ ಪ್ರಕರಣ ಸಂಬಂಧ ಮಾಹಿತಿ ಸಂಗ್ರಹಿಸಲಾಯಿತು. ಬಿಜೆಪಿ ಸತ್ಯಶೋಧನಾ ಸಮಿತಿ ಮುಂದೆ ಮೃತ ಕುಮಾರ್ ಪತ್ನಿ ಡೋಮಿನಾ ಹೇಳಿಕೆ ನೀಡಿದ್ದಾರೆ. ನನ್ನ ಪತಿ ಯಾವತ್ತೂ ಕಾಡಿಗೆ ಹೋದವರಲ್ಲ. ಆಗಸ್ಟ್ 14ರಂದು ರಾತ್ರಿ ತಮ್ಮ ಭಾವ ಆಂತೋನಿ ಸ್ವಾಮಿ ಜೊತೆ ಹೋದವರು ಮತ್ತೆ ಬರಲಿಲ್ಲ. ಅವರು ಬೇಟೆಗೆ ಅಂತ ಹೋದವರಲ್ಲ. ಘಟನೆ ಆದ ನಂತರ ಅರಣ್ಯಾಧಿಕಾರಿಗಳು ಯಾರೂ ಸಹ ಬಂದು ನಮ್ಮ ಕಷ್ಟ ಕೇಳಲಿಲ್ಲ. ನನ್ನ ಮಕ್ಕಳು ಅಪ್ಪ ಎಲ್ಲಿ ಅಂತ ಕೇಳ್ತಾ ಇದೆ. ಅವರನ್ನ ಎಲ್ಲಿ ತೋರಿಸ್ಲಿ ಅಂತ ಡೋಮಿನಾ ಅಳಲು ತೋಡ್ಕೊಂಡಿದ್ದಾರೆ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ ಕೇಸ್ ಸಂಬಂಧ ಕೆಪಿಎಸ್ಸಿ ಕಚೇರಿಯಲ್ಲಿ ಇಡಿಯಿಂದ ಶೋಧ ಕಾರ್ಯ ಮುಂದುವರೆದಿದೆ. ನಿನ್ನೆಯಿಂದ ನಿರಂತರವಾಗಿ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡುತ್ತಿದ್ದಾರೆ. ಕೆಲ ಅಧಿಕಾರಿಗಳನ್ನು ತಡರಾತ್ರಿವರೆಗೂ ವಿಚಾರಣೆ ಮಾಡಲಾಗಿದೆ. ಶಿವಶಂಕರಪ್ಪ ಸಾಹುಕಾರ್ ಕೊಠಡಿ ಹಾಗೂ ಶಾಂತಾ ಹೊಸಮನಿ ಕೊಠಡಿಗಳಲ್ಲಿ ತಲಾಶ್ ಮಾಡಲಾಗಿದೆ. ಅಹಮದಾಬಾದ್ನಲ್ಲಿ ರೇಡ್ ವೇಳೆ ಕೆಲವು ಮಹತ್ವದ ದಾಖಲೆಗಳನ್ನು ಇಡಿ ವಶಕ್ಕೆ ಪಡೆದಿದೆ. ಕೆಪಿಎಸ್ಸಿ ಅಕ್ರಮ ಸಂಬಂಧ ರಾಯಚೂರು ಜಿಲ್ಲೆಯಲ್ಲಿ 2 ಕಡೆ ಇಡಿ ದಾಳಿ ಮಾಡಿದೆ. ದೇವದುರ್ಗ ತಾಲೂಕಿನ ಶಾವಂತಗೇರಿ ಹಾಗೂ ಮಸ್ಕಿ ತಾಲೂಕಿನ ಚಿಕ್ಕಕಡುಬೂರಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 2 ಗ್ರಾಮಗಳಲ್ಲಿ ಇತ್ತೀಚೆಗೆ ಪಶು ವೈದ್ಯಾಧಿಕಾರಿಗಳಾಗಿ ಆಯ್ಕೆಯಾದವರ ಮನೆಗಳ ಮೇಲೆ ದಾಳಿಯಾಗಿದೆ. ಅಮರೇಗೌಡ, ವಿರುಪಾಪುರ ಮತ್ತು ಸುಗುರೇಶ್ವರ ಇಬ್ಬರು ಅಕ್ರಮ ನಡೆದಂತಹ ಸಮಯದಲ್ಲೇ ಆಯ್ಕೆಯಾದವರು ಅನ್ನುವಂತಹ ಶಂಕೆ ಇದೆ.
ಪಶುವೈದ್ಯಕೀಯ ನೇಮಕಾತಿಯಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯ ಕಿತ್ತೂರು ಪಟ್ಟಣದ ಕುಬೇರ ಜಾಯಕ್ಕನವರ ಮನೆಯಲ್ಲಿ ಇಡಿ ತನಿಖೆ ಮಾಡಿದೆ. ಇತ್ತೀಚೆಗೆ ಪಶುವೈದ್ಯಕೀಯ ಹುದ್ದೆಗೆ ಅಭಿಷೇಕ್ ಜೋಲಾಪುರೆ ಆಯ್ಕೆಯಾಗಿದ್ದರು. ಬೀಗರ ಮನೆಯಲ್ಲಿ ತಂಗಿದ್ದ ಅಭ್ಯರ್ಥಿಗೆ ಇಡಿ ವಿಚಾರಣೆ ಮಾಡುತ್ತಿದೆ. ಆದರೆ ಈ ದಾಳಿಗೂ ಕಾರಾಗೃಹಾಧಿಕಾರಿ ಅಭಿಜಿತ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಕುಟುಂಬಸ್ಥರು ಸ್ಪಷ್ಟಪಡಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ. ಬಿಸಿಯೂಟ ಕಾರ್ಯಕರ್ತೆಯರು ಕೂಡ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಕನಿಷ್ಠ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ನಾವು ಕಳೆದ 25 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ, ಆದರೆ ನಮಗೆ ಕೊಡ್ತಿರುವ ಸಂಬಳ 4700 ರೂಪಾಯಿ. ಇದರಿಂದ ಕುಟುಂಬ ನಡೆಸೋಕ್ಕಾಗತ್ತಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಸಾಲು ಪ್ರತಿಭಟನೆಗಳಾಗ್ತಿವೆ. ಶಿಕ್ಷಕರ ನೇಮಕಾತಿ ವಯೋಮಿತಿಯಲ್ಲಿ 5 ವರ್ಷ ಸಡಿಲಿಕೆಗೆ ಒತ್ತಾಯ. ತುಂಗಾಭದ್ರಾ ನೀರಾವರಿ ಕಾರ್ಮಿಕರಿಂದ ಬೃಹತ್ ಪ್ರತಿಭಟನೆ. ಸಿಐಟಿಯು ರಾಜ್ಯ ಸರ್ಕಾರಿ ಕಾಯಂಮೇತರ ನೌಕರರ ಒಕ್ಕೂಟ ಸೇರಿದಂತೆ 5 ಸಂಘಟನೆಗಳಿಂದ ಪ್ರತಿಭಟನೆಯಾಗುತ್ತಿದೆ. ಕೊಪ್ಪಳದ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಕೊಪ್ಪಳದ ನವನಿರ್ಮಾಣ ಸೇನೆಯಿಂದ ವಿನೂತನ ಪ್ರತಿಭಟನೆ ಮಾಡಲಾಗಿದೆ. ಅಧಿಕಾರಿಗಳಿಗೆ ಹಣ ಬೇಕಿದೆ ಎಂದು ಭಿಕ್ಷೆ ಬೇಡಿ ಪ್ರತಿಭಟನೆ ಮಾಡಿದ್ದಾರೆ. ಗಂಭೀರವಾದ ಈ ಪ್ರಕರಣದಲ್ಲಿ ಆರೋಪಿ ರವೀಂದ್ರ ಅವರನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿದರು. ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ನೀಡುವ ಹೆಸರಿನಲ್ಲಿ ಹಣ ದುರುಪಯೋಗ ಆಗಿರುವ ಆರೋಪ ಕೇಳಿಬಂದಿದೆ. ನಿವೇಶನಕ್ಕೆ ಅರ್ಜಿ ಹಾಕಿದವರು ಪ್ರತಿಭಟನೆ ಮಾಡಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫ್ಲಾರೆನ್ಸ್ ಶಾಲೆಯ ಶಿಕ್ಷಕರಲ್ಲಿ H1N1 ದೃಢ ವಿಚಾರವಾಗಿ ಶಾಲಾ ಆಡಳಿತ ಮಂಡಳಿ ನ್ಯೂಸ್ 18ಗೆ ಸ್ಪಷ್ಟನೆ ಕೊಟ್ಟಿದೆ. ಕ್ಲಾರೆನ್ಸ್ ಶಾಲೆ ಆಡಳಿತಾಧಿಕಾರಿ ಕಿರಣ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಮಕ್ಕಳಲ್ಲಿ H1N1 ಕಾಣಿಸಿಕೊಂಡಿಲ್ಲ. 2 ಶಿಕ್ಷಕರಿಗೆ ಸೋಂಕು ದೃಢವಾಗಿತ್ತು. ಈಗ 2 ಶಿಕ್ಷಕರು ಕೂಡ ಗುಣಮುಖರಾಗಿದ್ದಾರೆ. ಪಾಲಿಕೆ ನೀಡಿದ ನೋಟಿಸ್ಗೆ ಉತ್ತರ ಕೊಡ್ತೀವಿ ಎಂದಿದ್ದಾರೆ. ಲಾಭ ಕೊಡಿಸುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹೂಡಿಕೆ ಹೆಸರಲ್ಲಿ ಕಿರಣ್ ಕುಮಾರ್ ಅನ್ನೋರ ಬ್ಯಾಂಕ್ ಖಾತೆಯಿಂದ ಬರೋಬ್ಬರಿ 89.91 ಲಕ್ಷ ರೂಪಾಯಿ ವರ್ಗಾಯಿಸಿಕೊಂಡು ಖದೀಮರು ವಂಚಿಸಿದ್ದಾರೆ. ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದಲ್ಲಿ ಫುಟ್ಪಾತ್ ಒತ್ತುವರಿ ವಿರುದ್ಧ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಫುಟ್ಪಾತ್ ಮೇಲಿದ್ದ ಅಕ್ರಮ ಗೂಡಂಗಡಿಗಳನ್ನು ಪುರಸಭೆ ವತಿಯಿಂದ ತೆರವು ಮಾಡಲಾಗಿದೆ. ಪುರಸಭೆ ಮುಖ್ಯಾಧಿಕಾರಿ ಲೀಲಾವತಿ ನೇತೃತ್ವದಲ್ಲಿ ಪಟ್ಟಣದ ಟಿಬಿ ಸರ್ಕಲ್ ಸೇರಿದಂತೆ ಇತರೆಡೆ ಕಾರ್ಯಾಚರಣೆ ನಡೆಸಲಾಯಿತು. ಮಂಡ್ಯದ ಕೆಆರ್ಎಸ್ ಡ್ಯಾಂಗೆ ಒಳಹರಿವು ಕಡಿಮೆಯಾಗಿದೆ, ಹೊರಹರಿವು ಹೆಚ್ಚಳವಾಗಿದೆ. ಸಿಡಬ್ಲ್ಯೂಆರ್ಸಿ ಹಾಗೂ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ತಮಿಳುನಾಡಿಗೆ ನೀರು ಬಿಡ್ತಾ ಇರುವ ಶಂಕೆ ಇದೆ. ಕಬಿನಿ ಹಾಗೂ ಕೆಆರ್ಎಸ್ನಿಂದ ತಮಿಳುನಾಡಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡಲಾಗ್ತಾ ಇದೆ ಅಂತ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಕಾವೇರಿ ನೀರಾವರಿ ನಿಗಮದ ಕಚೇರಿ ಬಳಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶಕ್ಕೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ. ವೇಮಗಲ್ ಕೈಗಾರಿಕಾ ಪ್ರದೇಶದ ಕ್ರೋನೆಕ್ಸ್ ಕಂಪನಿಯ 2ನೇ ಹಂತದ ಉತ್ಪಾದನಾ ಘಟಕವನ್ನು ಸಚಿವರು ಉದ್ಘಾಟನೆ ಮಾಡಿದರು. ಸಚಿವ ಎಂಬಿ ಪಾಟೀಲ್ಗೆ ಶಾಸಕ ಕೊತ್ತೂರು ಮಂಜುನಾಥ್ ಸಾಥ್ ಕೊಟ್ಟರು. ಶ್ರೀಲಂಕಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಗೆದ್ದು ಬೀಗಿದೆ. ಶ್ರೀಲಂಕಾ ತಂಡವನ್ನು 206 ರನ್ಗಳಿಗೆ ಆಲ್ಔಟ್ ಮಾಡಿ ಟೀಂ ಇಂಡಿಯಾ 165 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಮೊದಲ ಟೆಸ್ಟ್ನಲ್ಲಿ ಕನ್ನಡಿಗರು ಮಿಂಚಿದ್ದಾರೆ. ದೇವದತ್ ಪಡಿಕ್ಕಲ್ ಚೊಚ್ಚಲ ಶತಕ ಬಾರಿಸಿದರೆ ಕೆಎಲ್ ರಾಹುಲ್ 82 ರನ್ಗಳನ್ನು ಸಿಡಿಸಿದರು.